ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೆ ಶಿರವಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಶ್ರೀಪಾದಗಳಿಗೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಾಗವತ್ಪಾದರು ರಚಿಸಿದ ವಿವೇಕ ಚಿಂತಾಮಣಿ ಎನ್ನುವ ಗ್ರಂಥದ 14ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಯಾವ ಆತ್ಮ ಜ್ಞಾನವನ್ನ ಮಾಡಿಕೊಳ್ಳಲೇಬೇಕು, ಈ ಮನುಷ್ಯ ಜನ್ಮವನ್ನ ಸಾರ್ಥಕತೆ ಮಾಡಿಕೊಂಡು ಸದ್ಗತಿಯನ್ನ ಹೊಂದಲೇಬೇಕು ಎನ್ನುವರೆಗೆ ಯಾವ ಆಚಾರ್ಯರ ಉಪದೇಶ ಮಾಡುವ ಯಥಾರ್ಥವಾದ ಮಾತು ಅದು ಹಿತವಾದ ಮಾತು ಅಂತ ಇನ್ನೇ ಇದನ್ನು ಹೇಳಿದರು. ಆ ಕಾರಣ ಅಂತ ಯಾವ ಉಪದೇಶಕರ ಆಚಾರ್ಯರ ಯಥಾರ್ಥವಾದ ಜ್ಞಾನವನ್ನ ಉಪದೇಶವನ್ನ ಪಡಿಬೇಕಾಗಿದ್ರೆ ಆ ಒಂದು ಅಧಿಕಾರಿಯ ಲಕ್ಷಣವೇನು ಅಂತ ಇಲ್ಲಿ ಆಚಾರ್ಯ ಹೇಳ್ತಾರೆ. ಕಾರಣ ಅಧಿಕಾರಿಣಮಾಶಾಸ್ತ್ರೇ ಫಲಸಿದ್ಧಿರ್ವಿಶೇಷತ ಉಪಾಯ ದೇಶ ಕಾಲಾದ್ಯ ಸಂತ್ಯಸ್ಮಿನ್ ಸಹಕಾರಿಣ ಅಂತ ಇಲ್ಲಿ ಹೇಳ್ತಾರ. ಅಂದ್ರೆ ಅಧಿಕಾರಿ ಅಂತ ಮೊದಲು ತಮಗೆಲ್ಲ ಗೊತ್ತಿದ್ದ ವಿಷಯದಂತೆ ಪ್ರತಿಯೊಂದು ಕಾರ್ಯಕ್ಕೆ ಒಬ್ಬ ಅಧಿಕಾರಿಯ ಲಕ್ಷಣ ಇರಲೇಬೇಕು ಅಂತ. ಇಂಥ ಆಚಾರ್ಯರ ಯಥಾರ್ಥವಾದದ್ದು ಏನಂದ್ರೆ ಇದ್ದಕ್ಕೆ ಇದ್ದಂತೆ ನಮ್ಮ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರವನ್ನ ಮಾಡಿಕೊಡುವುದು. ಇದನ್ನ ಪಡಿಬೇಕಾಗಿದ್ರೆ ಫಲಸಿದ್ಧಿ ಅಂದ್ರೆ ಫಲದ ಪ್ರಾಪ್ತಿ ಅಂತ. ಅಧಿಕಾರಣಂ ಅಂದ್ರೆ ಅಧಿಕಾರಿಯನ್ನ ವಿಶೇಷವಾಗಿ ಆ ಶಾಸ್ತ್ರೆ ಅಂದ್ರೆ ಬಯಸುತ್ತದೆ ಅಂತ ಅರ್ಥ. ಕಾರಣ ಬ್ರಹ್ಮ ಜ್ಞಾನವೆಂಬ ಫಲವೇ ಇದಕ್ಕೆ ಪ್ರಾಪ್ತಿ. ಕರ್ಮಗಳಿಗೆ ಫಲ ಪ್ರಾಪ್ತಿ ಇದ್ದಂತೆ ಬ್ರಹ್ಮ ಜ್ಞಾನಕ್ಕೆ ಕೂಡ ಒಂದು ಫಲ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ. ಆ ಫಲ ಪ್ರಾಪ್ತಿಯು ಯಾರಿಗೆ ಆಗುತ್ತದೆ ಅಂತ ಹೇಳಿದ್ದಾದರೆ ಅದು ಎಲ್ಲರಿಗೆ ಆಗುವಂತ ಫಲ ಅಲ್ಲ.
ಈ ಲೋಕದ ಬಹಳಷ್ಟು ಐಚ್ಛಿಕವಾದಂತ ಅಸತ್ಯವಾದಂತ ಅನಂತ ಪದವಿಗಳು ಪ್ರಾಪ್ತಿಯಾಗಬಹುದು, ಅನಂತ ರೀತಿಯ ಅಧಿಕಾರ ಮತ್ತು ಅಂತಸ್ತು ಅಲ್ಲದೆ ಧನ ಕನಕ ಮುಂತಾದವುಗಳು ಕೂಡ ಫಲಪ್ರಾಪ್ತಿನೇ. ಇಲ್ಲಿ ಹೆಚ್ಚಿನ ಪುಣ್ಯವನ್ನ ಮಾಡಿ ನಂತರದ ಈ ವರ್ತಮಾನದ ದೇಹವನ್ನ ಬಿಟ್ಟು ಮುಂದೆ ಸ್ವರ್ಗ ಲೋಕಾದಿಗಳಲ್ಲಿ ಭೋಗಿಸುವ ಭೋಗಕ್ಕೂ ಕೂಡ ಫಲಪ್ರಾಪ್ತಿ ಇದೆ. ಆದ್ರೆ ಜ್ಞಾನಕ್ಕ ಏನು ಫಲ ಅಂತ ಹೇಳಿದ್ರೆ ಅದು ಮೋಕ್ಷ ಅಥವಾ ಸ್ವರೂಪ ಸಾಕ್ಷಾತ್ಕಾರವಾಗುವುದೇ ಇದಕ್ಕೆ ಫಲ ಅಂತ. ಅಂದ್ರೆ ಜನನ ಮರಣರಹಿತನಾಗಿ ಸದಾ ಕಾಲ ಶಿವನ ರೂಪವಾಗಿ ಇರುವಂತ ಸದಾಶಿವನೇ ನಾನು ಅಥವಾ ಬ್ರಹ್ಮನೇ ನಾನು ಅಥವಾ ಆತ್ಮನೇ ನಾನು ಅಂತ ದೃಢ ಮಾಡಿಕೊಳ್ಳುವುದೇ ಇದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಂದ್ರು. ಮೋಕ್ಷವೇ ಇದಕ್ಕೆ ಫಲ. ಈ ಫಲವನ್ನ ಪಡಿಬೇಕಾಗಿತ್ತು ಅಂದ್ರೆ ಯಾರಿಗೆ ಅಂದ್ರೆ ಅಲ್ಲಿ ವಿಶೇಷವಾಗಿ ಆ ಒಂದು ಅಧಿಕಾರಿಯಲ್ಲಿ ಶಮದಮಾದಿಗಳಿಂದ ಕೂಡಿದ ಈ ಬ್ರಹ್ಮಜ್ಞಾನ ಯಾವ ಕಡೆಗೆ ಹೋಗುವ ಅಪೇಕ್ಷ ಫಲ ಕೊಡ್ತದಂದ್ರೆ ಶಮ ದಮ ತಿತಿಕ್ಷೆ ಶ್ರದ್ಧಾ ಸಮಾಧಾನ ಸಾಧನ ಚತುಷ್ಟಯ ತೀವ್ರತರವಾದ ಮುಮುಕ್ಷತ್ವ ಇರುವಂತ ಅಧಿಕಾರಿಗಳಿಗೆ ಈ ಬ್ರಹ್ಮಜ್ಞಾನದ ಫಲ ಪ್ರಾಪ್ತಿಯಾಗುತ್ತದೆ ವಿನಃ ಅನಧಿಕಾರಿಗೆ ಇದು ಫಲ ಪ್ರಾಪ್ತಿ ಆಗುವುದಿಲ್ಲ. ಕಾರಣ ಬಹಳಷ್ಟು ಸಲ ಕೇಳಿರೆ ಮನೆಯು ಬತ್ತಿದ ಕೆರೆಯಳು ರಾಜನ್ನ ಬಿತ್ತಲು ಬತ್ತಿದ ಕೆರೆಯಲ್ಲಿ ರಾಜ್ಯನ್ನ ಬಿತ್ತಲು ಅದು ಮುಂದ ಫಲ ಕೊಡ್ತದೇನೇಮಂದ್ರೆ ಅದು ಕೊಡೋದಿಲ್ಲ ಅಂತ. ಕಾರಣ ಈಗ ನೆಲ್ಲು ಅಂತ ನಾವು ಹಚ್ತೀವಿ, ರೈಸ್ ಆಗತ್ತವ, ರೈಸ್ ಆಗಕ್ಕಿಂತ ಮುಂಚೆ ಭತ್ತ. ಆ ಭತ್ತವನ್ನ ಬೆಳಿಬೇಕಾದ್ರೆ ನೀರಿನ ಪ್ರಮಾಣ ಹೆಚ್ಚಿದ್ದಂತ ಸ್ಥಳದಲ್ಲಿ ಭತ್ತ ಬೆಳಿತದ. ನೀರು ಇಲ್ಲದ ಬಯಲು ಭೂಮಿಯಲ್ಲಿ ಆ ಭತ್ತವನ್ನ ಬಿತ್ತಿದ್ರೆ ಬೆಳೆಯುವುದೇ ಅಂದ್ರೆ ಬೆಳೆಯುವುದಿಲ್ಲ ಅಂತ. ಅದರಂತೆ ಇಲ್ಲಿ ಶಮ ದಮಾದಿ ಸಾಧನ ಚತುಷ್ಟಯ ಸಂಪನ್ನನಾದ ಅಧಿಕಾರಿಯಲ್ಲಿ ಈ ಯಾವ ಬ್ರಹ್ಮಜ್ಞಾನವನ್ನ ಬಿತ್ತಲು ಆ ಭತ್ತ ಹೋಗಿ ಅಕ್ಕಿ ಆದಂತೆ ಇಲ್ಲಿ ಏನಾಗ್ತದಂದ್ರೆ ಬ್ರಹ್ಮ ಉಪದೇಶ ಮುಕ್ತನಾಗ್ತಾರಂತ. ಉಪದೇಶದಿಂದ ಮುಕ್ತ ಆಗ್ತಾನ. ಅದಕ್ಕಾಗಿ ಈ ಒಂದು ವಿಷಯದಲ್ಲಿ ದೇಶ ಕಾಲ ಮೊದಲಾದವು ಸಹಾಯಕ ಸಾಧನಗಳಾಗಿವೆ. ಅಂದರೆ ಮೋಕ್ಷವನ್ನ ಪಡೆಯಲೇಬೇಕು ಎನ್ನುವ ವ್ಯಕ್ತಿ ಮೊದಲು ಮುಖ್ಯವಾಗಿ ಆತ ಸಮರ್ಥನಾಗಿರಬೇಕು. ಇದು ಅಸಮರ್ಥರ ಕೆಲಸ ಅಲ್ಲಮ್ಮ. ಮತ್ತೆ ಒಳಗಿನ ಸಾಮರ್ಥ್ಯವೇ ಫಲವನ್ನು ಕೊಡುವುದೇ ವಿನಃ ಇತರ ಹೊರಗಿನ ಉಪಕರಣಗಳು ಅಲ್ಲ. ಈ ಮಾರ್ಗದಲ್ಲಿ ತತ್ಪರರಾಗಿರುವವರು ಯದಾ ಅಹವನಿಯ
ಎಂದು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಅಸಾಧಾರಣವಾದ ದೇಶ ಕಾಲಾದಿಗಳನ್ನು ಅವಲಂಬಿಸಬೇಕಾಗಿರುತ್ತದೆ. ಆದರೆ ಬ್ರಹ್ಮಜ್ಞಾನಕ್ಕೆ ಅಂಥ ದೇಶ ಕಾಲ ವಸ್ತುಗಳ ನಿಯಮವಿಲ್ಲ. ಕಾರಣ ಅದನ್ನ ಅಪೇಕ್ಷಿಸುವವನಿಗೆ ಅಥವಾ ಇಚ್ಛಿಸುವವನಿಗೆ ನಿರ್ಜನಾದಿ ಪ್ರದೇಶಗಳು ಅನುಕೂಲವಾದ ಮನಸ್ಸು ಮತ್ತು ಸಮಾಧಾನದ ಕಾಲ, ಸತ್ಸಂಗ ಇವೇ ಮೊದಲಾದವು ಸಹಕಾರಿ ಕಾರಣಗಳು ಆಗಿರುತ್ತವೆ. ಅಲ್ಲಿ ಕುಂಬಾರ ಕೊಡವನ್ನ ಮಾಡಲಿಕ್ಕೆ ಪ್ರಥಮದಲ್ಲಿ ಮಣ್ಣೇ ಸಹಕಾರಿ ಕಾರಣ. ಮಣ್ಣು ಇಲ್ಲದೆ ಇದ್ದರೆ ಮಣ್ಣಿನಿಂದ ಯಾವ ಪದಾರ್ಥಗಳನ್ನು ಮಾಡಲಿಕ್ಕೆ ಅಸಾಧ್ಯ. ಮಣ್ಣು ಇದ್ದಾಗ ಮಾತ್ರ ಸಾಧ್ಯ ಅಂತ. ಅದೇ ರೀತಿ ಅಧಿಕಾರಿಯಾದಂತ ಮುಮುಕ್ಷುವಿಗೆ ಯಾವಾಗಲೂ ಅನುಕೂಲಕರವಾದ ಮನಸ್ಸಿರಬೇಕಂತ. ಅನುಕೂಲ ಮತ್ತು ಪ್ರತಿಕೂಲ ಅಂತ ಹೇಳ್ತವಲ್ಲಮ್ಮ. ಅನುಕೂಲ ಅಂದ್ರೆ ಈಗ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಹೋದ ನಂತರ ಚಳಿಗಾಲ. ಬೇಸಿಗೆಯಲ್ಲಿ ಒಂದು ರೀತಿ ತಾಪ, ಮಳೆಯಲ್ಲಿ ಒಂದು ರೀತಿ ತಂಪು, ಚಳಿಯಲ್ಲಿ ಒಂದು ರೀತಿಯ ವಿಪರೀತವಾದ ನಡುಕ. ಒಂದೊಂದು ಕಾಲದಲ್ಲಿ ಒಂದೊಂದು ಪ್ರಕಾರ. ಈ ಎಲ್ಲಾ ಪ್ರಕಾರದ ಕಾಲಗಳಲ್ಲಿ ಬಂದು ಹೋಗುವಂತ ತಾಪ, ಆನಂತರ ಒಂದು ಚಳಿ ಅನ್ನುವುದು, ವಿಪರೀತ ಶೀತ ಅನ್ನುವುದು ಬಂದಾಗ್ಯೂ ಕೂಡ ಯಾವ ವ್ಯಕ್ತಿಗೆ ತಡೆದುಕೊಳ್ಳುವ ಶಕ್ತಿ ಇದೆಯೋ ಅವನ ಮನಸ್ಸು ಅನುಕೂಲವಾಗಿರ್ತದೆ. ಅವ್ರ ಮನಸ್ಸು ಅನುಕೂಲ ಇರ್ತಲ್ಲಮ್ಮ. ಇಲ್ಲಂದ್ರೆ ಸೆಕೆ ಆಯ್ತು ಅಂತ ಅನಾನುಕೂಲ ಆಗ್ತದ. ಬಾಳ ತಂಪಾಯ್ತು ಅಂತ ಯೋಚನೆ ಮಾಡ್ತದ. ಆದ್ರೆ ಇವೆಲ್ಲವೂ ಕೂಡ ಎಲ್ಲಾ ಪ್ರಕಾರದ ಸುಖ ದುಃಖಗಳಲ್ಲಿ ಸಮತ್ವ ಭಾವ ಇತ್ತು ಅಂದ್ರೆ ಅದು ಅನುಕೂಲಕರವಾದ ಮನಸ್ಸು. ಯಾಕಂದ್ರೆ ಮನಸ್ಸಿಗೆ ಈಗ ಉಪದೇಶ ಬೇಕಾಗಿದೆ. ಮನುಷ್ಯನಿಗೆ ಉಪದೇಶ ಅಲ್ಲ, ಮನಸ್ಸಿನಲ್ಲಿ ಭ್ರಾಂತಿ ಆಗ್ಯದ. ಆ ಭ್ರಾಂತಿಯನ್ನ ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಯಾವ ಮಹಾತ್ಮರ ಉಪದೇಶ ಬೇಕಾಗತ್ತೆ. ಈ ಮನಸ್ಸು ಮತ್ತು ಕಾಲ ಸತ್ಸಂಗ ಇದಕ್ಕೆ ಸಮಯನು ಬೇಕಲ್ಲಮ್ಮ. ಎಷ್ಟೋ ಜನಗಳಿಗೆ ಕೇಳಬೇಕಂತ ಅಪೇಕ್ಷೆ ಅದ. ಅವ್ರು ಹೇಳ್ತಾರ, ಇಲ್ರಿ ನಮ್ಗ ಕೇಳ್ಬೇಕಂತ ಅಪೇಕ್ಷೆ ಅದ. ಸತ್ಸಂಗದಲ್ಲಿ ಕೂಡ ಬಹಳ ಇಚ್ಛೆ ಅದ. ಆದ್ರೆ ಅಪ್ಪಾಜಿ ಕೇಳಲಿಕ್ಕೆ ನಮ್ಗ ಸಮಯ ಇಲ್ಲ ಅಂತಾರ. ಅಂದ್ರೆ ಏನ್ ಹೇಳಿಕೊಡ್ತದಮ್ಮ ಅಂದ್ರೆ, ಇದು ತಮಗೆ ಅನುಕೂಲವಾದಾಗ ಸತ್ಸಂಗ ಮಾಡೋರು ವಿನಃ ಮಾಡಲೇಬೇಕು, ಪಡೆಯಲೇಬೇಕು ಅನ್ನುವಂತ ಧೀರತ್ವದಿಂದ ಸತ್ಸಂಗಗಳನ್ನ ನಡೆಸುವುದು ಬಹಳ ಕಷ್ಟ. ಅದಕ್ಕ ಇಲ್ಲಿ ಅವು ಬೇಕು ಅಂತ ಮುಖ್ಯವಾದ ಕಾರಣ. ಮೋಕ್ಷ ಪ್ರಾಪ್ತಿಯು ಶಮಧಮಾದಿಗಳಿಂದ ಕೂಡಿದ ಅಧಿಕಾರಿಗೆ ವಿಶೇಷವಾಗಿ ದೊರಕುತ್ತದೆ.
ದೇಶ ಕಾಲಾದಿಗಳು ಈ ವಿಷಯದಲ್ಲಿ ಸಹಾಯಕ ಸಾಧನಗಳು ಆಗಿವೆ. ಅಂದರೆ ಸಾಧನೆಯ ಪ್ರಾರಂಭದ ದಿಶೆಯಲ್ಲಿ ಅನೇಕ ಪ್ರಕಾರದ ಎಡರು ಮತ್ತು ತೊಡರುಗಳು, ಅನಂತ ರೀತಿಯ ಕಷ್ಟ ಕಾರ್ಪಣ್ಯಗಳು ಹೆಜ್ಜೆ ಹೆಜ್ಜೆಗೆ ಬಂದು ಪ್ರಾರಂಭದಲ್ಲಿ ನಮಗ ಬಂದು ತಾಗುತ್ತವೆ, ಬರೋದುಂಟು. ಅದರಿಂದ ಕೆಲವರು ಸಾಧನೆಯನ್ನು ಪ್ರಾರಂಭಿಸಿದ ಕೆಲವು ದಿನಗಳಲ್ಲೇ ಸಾಧನೆಯ ಮಾರ್ಗವನ್ನು ಬಿಟ್ಟು ನಿರಾಶರಾಗುವರು, ಆಸಕ್ತಿಯನ್ನ ಕಳ್ಕೊಂಡ್ಬಿಡ್ತಾರಮ್ಮ ಅವ್ರು. ಯಾಕಪ್ಪ ನಾವ್ ಇಷ್ಟೆಲ್ಲ ಮಾಡ್ತಿದ್ದೀವಿ, ನಮಗೆ ಕಷ್ಟಗಳು ಬರ್ತಾವ, ನಮ್ಗೆ ಒಂದು ಹೋಯ್ತು ಅನ್ನೋದಾಗ ಇನ್ನೊಂದು ದುಃಖ ಆಗ್ತದ, ಇದ್ರ ಮಧ್ಯದಲ್ಲಿ ಮಾಡಬಾರದು ಅಂತ ಆಸಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಗುರುಗಳು ಒಟ್ಟಿಗೆ ಬೋಧಿಸುವಾಗ ಅವರಲ್ಲಿ ಕೆಲವರು ಬಹು ಬೇಗ ಕಲಿತು ಮುಂದುವರಿಯುವರು. ಇಲ್ಲಮ್ಮ, ಒಂದು ಸ್ಕೂಲಲ್ಲಿ 40 ಜನ ಹುಡುಗರಲ್ಲಿ ಪಾಠವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಗುರುಗಳು ಹೇಳಿಕೊಟ್ಟ ಪಾಠವನ್ನ ಬಹುಬೇಗ ಕಲಿತು ಮುಂದಿನ ವಿಷಯವನ್ನ ಕೇಳಲಿಕ್ಕೆ ಆಸಕ್ತರಾಗ್ತಾರೆ. ಎಷ್ಟು ಮಂದಿ ಅಮ್ಮ? ಕೆಲವರಂತ. ಅದೇ ಪ್ರಕಾರ ಕಲಿಯುವುದರಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಆಶಾ ಬಂದಾಗಿ ಅವರು ಶಾಸ್ತ್ರಗಳೇ ನಿಷ್ಪ್ರಯೋಜಕವೆಂದು ಮೊದಲು ಪ್ರಾರಂಭಿಸುವರು. ಅಂತವರಿಗೆ ಇಲ್ಲಿ ಸರಿಯಾದ ಸಮಾಧಾನ ಕೊಡಲಾಗಿದೆ. ಏನು ಸಮಾಧಾನ ಅಂದ್ರೆ, ಅಂತ ಅಧಿಕಾರಿಗಳ ಅಧ್ಯಯನ ಫಲಕಾರಿಯಾಗದೆ ಇರುವುದು ಶಾಸ್ತ್ರಗಳ ದೋಷದಿಂದಲ್ಲ, ಗುರುಗಳ ಪಾಠದಿಂದ ಕೆಲವು ವಿದ್ಯಾರ್ಥಿಗಳು ಮುಂದುವರೆದ್ರು, ಕೆಲವು ವಿದ್ಯಾರ್ಥಿಗಳು ಹಿಂದೆ ಉಳ್ಕೊಂಡ್ರು. ಇದರಲ್ಲಿ ದೋಷ ಯಾರದಮ್ಮ ಅಂದ್ರೆ, ಗುರುಗಳು ಮಾಡಿದಂತ ಪಾಠದಲ್ಲಿ ದೋಷ ಇಲ್ಲ, ಎಲ್ಲರಿಗೂ ಸಮಾನಾಗಿ ಹೇಳ್ಯಾರಲ್ಲಮ್ಮ. ಆದ್ರೆ ಕೆಲವರು ಅದನ್ನ ಅರ್ಥವನ್ನ ಮಾಡಿಕೊಂಡು ತಿಳಿದುಕೊಂಡು ಮುಂದೆ ಹೋದ್ರು, ಕೆಲವರು ಅದನ್ನ ಅರ್ಥ ಮಾಡಿಕೊಳ್ಳಲಾರದೆ ಅನಧಿಕಾರಿಗಳಾಗಿ ಫೇಲ್ ಆದ್ರು. ಆದ್ರೆ ಪಾಠಕ್ಕೆ ಯಾವ ದೋಷ ಇಲ್ಲ ಅಂತ. ಅದೇ ರೀತಿ ಇಲ್ಲಿ ಶಾಸ್ತ್ರಕ್ಕೆ ಯಾವುದೇ ದೋಷಗಳಿಲ್ಲ, ತಮ್ಮ ಕೆಲಸ ತಾವು ಮಾಡ್ತಾವ. ಅವರ ಅಧ್ಯಯನ ಫಲಕಾರಿಯಾಗದೆ ಇರುವುದು ಶಾಸ್ತ್ರಗಳ ದೋಷದಿಂದಲ್ಲ. ಮತ್ತೆ ಯಾವ ದೋಷ ಇರಬಹುದು ಅಂದ್ರೆ, ಅವರೊಳಗೆ ಅಡಗಿಕೊಂಡಿರುವ ಸ್ವಂತ ದೋಷಗಳಿಂದ ಅವರು ಮಾನಸಿಕವಾಗಿ ಸುವ್ಯವಸ್ಥಿತ ಹೊಂದಾಣಿಕೆ ಇಲ್ಲದೆ ಇರುವುದರಿಂದ ಎಂದು ಹೇಳಲಾಗಿದೆ. ಅವರು ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಕೊಂಡಿಲ್ಲ ಅವರು. ಹಾಗಾಗಿ ಅವರಿಗೆ ಸರಿಯಾಗಿ ಅರ್ಥ ಆಗಲಾರದೆ ಅದರಲ್ಲಿ ನಿರಾಸಕ್ತರಾಗಿ ಅವರೇ ಅನಧಿಕಾರಿಗಳೇ ವಿನಃ ಶಾಸ್ತ್ರಗಳ ದೋಷ ಇಲ್ಲ ಅಂತ ಅರ್ಥ. ಇನ್ನು ಅಧಿಕಾರಿ ಎಂಬ ಪದವನ್ನ ಪಂಡಿತರು ಎನಿಸಿಕೊಳ್ಳುವ ಅನೇಕರು ಅಪಾರ್ಥವನ್ನ ಮಾಡಿರುತ್ತಾರೆ. ಅಪಾರ್ಥ ಮಾಡಿಕೊಂಡು ಸಾಧನೆಗೆ ಯೋಗ್ಯತೆ ಪಡೆದಿರುವರೋ ಇಲ್ಲವೋ ಎಂಬುದನ್ನು
ಬೇರೆಯವರು ನಿರ್ಧರಿಸಬೇಕಾದ್ದಿಲ್ಲ ನನ್ನಲ್ಲಿ ಯೋಗ್ಯತೆ ಯಾವುದು ಅಥವಾ ಇಲ್ಲೋ ಅನ್ನುವಂಥದ್ದನ್ನ ನಾನೇ ನಿರ್ಧರಿಸಬೇಕು ವಿನಃ ಇನ್ನೊಬ್ಬರು ನಿರ್ಧರಿಸಬೇಕಾದದ್ದು ಇಲ್ಲ. ಆದ್ದರಿಂದ ಅನೇಕ ವೇಳೆ ಪ್ರಾಮಾಣಿಕರಾದ ಸಾಧಕರಿಗೆ ಅಪಚಾರವಾಗಬಹುದು. ಸಾಧಕರೇ ತಮ್ಮ ಅಧಿಕಾರವನ್ನ ತೀರ್ಮಾನಿಸಿಕೊಳ್ಳಲು ಅನುಕೂಲವಾಗುವಂತೆ ಕೆಲವು ಹೆಗ್ಗುರುತುಗಳನ್ನು ಆಚಾರ್ಯರು ಕೊಟ್ಟಿರುತ್ತಾರೆ. ಬಹಳ ಜನ ಹಿಂಗೆ ಪಾರಾಗ್ತಾರಮ್ಮ. ಅವರು ಅಧಿಕಾರಿಗಳಲ್ರಿ, ಅವರು ಅನಧಿಕಾರಿಗಳು ಅಂತ ಕೆಲವು ಮಂದಿ, ಕೆಲವೇ ವ್ಯಕ್ತಿಗಳಿಗೆ ಅಧಿಕಾರಿಗಳು ಅಂತ ಹೇಳೋರು ಉಂಟು. ಆದ್ರೆ ಸ್ವತಃ ನಾನು ಅವರು ಅನಧಿಕಾರಿ ಎಂದಾಗ ಹೌದಾ ನಾನು ಅನಧಿಕಾರಿ ಅಂತ ಒಪ್ಕೊಳ್ಬಾರ್ದು. ಅಧಿಕಾರಿ ಎಂದಾಗ ಹೌದಾ ನಾನು ಅಧಿಕಾರಿ ಅಂತ ನಾನು ಮೆಚ್ಚಕೂಡದು. ಯಾಕಂದ್ರೆ ಒಂದೊಂದು ಸಲ ಅಧಿಕಾರಿಗಳಿಗೆ ಕೂಡ ಕೆಲವೊಂದು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅವರಿಗೆ ಯಥಾರ್ಥ ಜ್ಞಾನವನ್ನ ಉಪದೇಶ ಮಾಡದೆ ಅಂಥವರನ್ನ ಕತ್ತಲೆಯಲ್ಲಿ ಇಟ್ಟು ಇವರು ಜ್ಞಾನಕ್ಕೆ ಅಧಿಕಾರಿಗಳಲ್ಲ ಅಂತ ಜನರ ಮುಂದೆ ಹೇಳ್ತಾರ. ಅವರು ಅಧಿಕಾರಿ ನಿಜವಾಗಿದ್ರು ಕೂಡ ಜನರ ಮುಂದೆ ಅನಧಿಕಾರಿ ಅಂತ ಹೇಳ್ತಾರ. ಇಂಥ ಸಮಯದಲ್ಲಿ ಸಂಶಯದಿಂದ ಸಾಧನೆ ಮಾಡುವವರಿಗೆ ಶಕ್ತಿಯನ್ನ ಕೊಡುವುದಕ್ಕೋಸ್ಕರವಾಗಿ ಅವರು ಅಧಿಕಾರಿಯೋ ಅಥವಾ ಅನಧಿಕಾರಿ ಅಂತ ತಾವೇ ನಿಶ್ಚಯ ಮಾಡಿಕೊಳ್ಳಲಿಕ್ಕೆ ಕೆಲವು ಚಿಹ್ನೆಗಳನ್ನ ಆಚಾರ್ಯರು ಕೊಟ್ಟಿರುತ್ತಾರೆ. ಚಿಹ್ನೆ ಅಂದ್ರೆ ಗುರುತಮ್ಮ. ಗುರುತಂದ್ರೆ ದೇಹದ ಗುರುತುಗಳಲ್ಲ, ಚಿನ್ನದ ಗುರುತುಗಳಲ್ಲ, ಒಡವೆ ಗುರುತುಗಳಲ್ಲ, ಬಟ್ಟೆ ಗುರುತುಗಳಲ್ಲ, ಒಳಗಡೆ ಮನಸ್ಸಿನಲ್ಲಿ ಇರುವಂತ ಗುಣಗಳೇ ಇಲ್ಲಿ ಚಿಹ್ನೆಗಳು. ಸಾಧನೆಯ ಮಾರ್ಗದಲ್ಲಿ ಅಡಚಣೆ ಉಂಟಾಗಿ ಸಾಕಾದಷ್ಟು ಪ್ರಗತಿ ಪಡೆಯದಿದ್ದರೆ ಅಥವಾ ಅದು ಸೂಕ್ತವೆನಿಸದಿದ್ದರೆ ತನ್ನಲ್ಲಿಯೇ ಏನೋ ದೋಷವಿರಬೇಕೆಂದು ಸಾಧಕನಾದವನು ಆತ್ಮ ವಿಮರ್ಶೆ ಮಾಡಿಕೊಳ್ಳಬೇಕು. ತನ್ನಲ್ಲೇ ಏನು ದೋಷ ಇದೆ ಎಂದು ತಾನೇ ವಿಚಾರವನ್ನು ಮಾಡಿಕೊಳ್ಳಬೇಕು. ಅದಕ್ಕ ಕಾರಣ ಏನಮ್ಮ ಅಂದ್ರೆ ತನ್ನೊಳಗೆ ಸಾಕಾದಷ್ಟು ಅದಕ್ಕೆ ಬೇಕಾದಷ್ಟು ನಂಬಿಕೆ ಇಲ್ಲದೆ ಇರಬಹುದು. ನಾವೆಲ್ಲ ಅಧಿಕಾರಿಗಳಾಗಿ ಎಲ್ಲ ಕೇಳಿದ್ರು ಕೂಡ ಅರ್ಧದಲ್ಲಿ ಇದನ್ನ ಬಿಡಲಿಕ್ಕೆ ಕಾರಣ ಏನಂದ್ರೆ ಈ ವೇದಾಂತ ಶಾಸ್ತ್ರಕ್ಕೆ ಬ್ರಹ್ಮಜ್ಞಾನವನ್ನ ಪಡೆಯಲಿಕ್ಕೆ ಅತಿ ಪ್ರಾಮುಖ್ಯವಾದದ್ದು ಯಾವುದು ಅಂದ್ರೆ ನಂಬಿಕೆ ಅಥವಾ ವಿಶ್ವಾಸ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಶ್ರುತಿಗಳು ಹೇಳ್ತಾ ಬಂದವು. ಇದು ನಂಬಿಕೆ ಇಲ್ಲದೆ ಇರುವುದು ಒಂದು ಕಾರಣ. ಮತ್ತು ತಾತ್ವಿಕವಾಗಿ ಸಂಶಯಗಳು ಇರಬಹುದು. ಸಂಶಯಗಳು ಬಹಳ ಆಮೇಲೆ ಇಲ್ಲಿ ಸಂಶಯ ಭಾವ, ಸಂಭಾವ, ವಿಪರೀತ ಭಾವ ಅನ್ನುವಂಥದ್ದೇ ಮೂರು ಮುಖ್ಯವಾದ ಸಂಶಯಗಳು. ಅಥವಾ ಬಲತರವಾದ ಬೇರೆ ಯಾವುದಾದರೂ ಪ್ರಲೋಭನೆಗಳಿರಬಹುದು.
ಇದಕ್ಕಿಂತ ಇನ್ನೊಂದು ಕಾರಣ ಪ್ರಬಲವಾದ ಅಂದ್ರೆ ಗಟ್ಟಿಯಾದಂತ ಯಾವುದೇ ಒಂದು ಇಹದ ಮತ್ತು ಪರಲೋಕದ ವಿಷಯ ವಾಸನೆಗೆ ದಾಸನಾಗಿ ಅವುಗಳನ್ನ ಪಡೆಯಬೇಕು ಅನ್ನುವಂತ ಇನ್ನೂ ಆಸೆ ಅಪೇಕ್ಷೆಗಳಿರಬಹುದು, ಒಂದು ಸಂಶಯ ಇರಬಹುದು, ಅಥವಾ ವಾಕ್ಯದಲ್ಲಿ ನಂಬಿಕೆ ಇಲ್ಲದಿರಬಹುದು, ಅಥವಾ ಏನಾದರೂ ಇನ್ನೂ ಈ ಜಗತ್ತಿನಲ್ಲಿ ಇಹಲೋಕದ ಪರಲೋಕದ ವಿಷಯಗಳಲ್ಲಿ ಆಸಕ್ತನಾಗಿರಬಹುದು. ಇವುಗಳನ್ನು ವೇದಾಂತದಲ್ಲಿ ಹೃದಯ ಗ್ರಂಥಿ ಎನ್ನುತ್ತಾರೆ. ವೇದಾಂತಗಳು ಏನ್ ಹೇಳ್ತಾವ? ಹೃದಯ ಗ್ರಂಥಿ ಅಂದ್ರೆ ಮನಸ್ಸಿನಲ್ಲಿ ಬಿದ್ದಂತ ಗಂಟು. ಇದು ಬಹಳ ಸೂಕ್ಷ್ಮವಾದ ಗಂಟಮ್ಮ. ಬಟ್ಟೆಗೆ ಗಂಟು ಬಿದ್ರೆ ಬಿಚ್ಚಕ್ಕೆ ಕಷ್ಟ, ಅದು ಬಿಚ್ಚಿದ್ರು ಕೂಡ ಒಂದು ದಾರಕ್ಕೆ ಗಂಟು ಬಿದ್ರೆ ಅದನ್ನ ಬಿಚ್ಚಕ್ಕೆ ಇನ್ನೂ ಕಷ್ಟ. ಮತ್ತೆ ರೇಷ್ಮೆ ದಾರಕ್ಕೆ ಬಿದ್ರೆ ಇನ್ನೂ ಕಷ್ಟ. ಯಾವ್ದಮ್ಮ? ಗಂಟು. ಅದಕ್ಕಿಂತ ಸೂಕ್ಷ್ಮವಾದ ಕೂದಲಿಗೆ ಗಂಟು ಬಿದ್ರೆ ಅದು ಬಿಚ್ಚಲಿಕ್ಕೆ ಬರೋದಿಲ್ಲ. ಮತ್ತೆ ಇವಕ್ಕ ಆಕಾರ ಅದಲ್ಲಮ್ಮ, ಕೂದಲಿಗೆ ಆಕಾರ ಅದ, ಗಂಟು ಬಿಚ್ಚಲಿಕ್ಕೆ ಕಷ್ಟ. ರೇಷ್ಮೆ ದಾರಕ್ಕೆ ಆಕಾರ ಅದ, ಗಂಟು ಬಿಚ್ಚಲಿಕ್ಕೆ ಕಷ್ಟ. ದಾರಕ್ಕೆ ಆಕಾರ ಅದ, ಗಂಟು ಬಿಚ್ಚಲಿಕ್ಕೆ ಕಷ್ಟ. ಅದೇ ಮನಸ್ಸು ನಿರಾಕಾರ ಅದ. ಮನಸ್ಸು ಅಂದ್ರೆ ರೇಷ್ಮೆಗಿಂತ ಅತಿ ಸೂಕ್ಷ್ಮವಾದದ್ದು ಅಂತ ಅರ್ಥ ಆಯ್ತು. ಇಂಥ ಮನಸ್ಸಿನಲ್ಲಿ ಬಿದ್ದಂತ ಗಂಟುಗಳನ್ನಿವು. ಮತ್ತೆ ಅದನ್ನ ಹೇಗೆ ಬಿಚ್ಚೋದು ಅಂತ ಬಹಳ ಕಷ್ಟ. ಆ ಕಾರಣ ಸಾಧಕನು ಅವುಗಳನ್ನ ಬಿಡಿಸಿಕೊಳ್ಳಬೇಕು. ಅಂದ್ರೆ ವಿಷಯಾದಿಗಳಲ್ಲಿ, ಇಹದಲ್ಲಿ, ಪರದಲ್ಲಿ ವೈರಾಗ್ಯವನ್ನು ತಂದ್ಕೋಬೇಕು. ಗುರುವಾಕ್ಯಗಳಲ್ಲಿ, ವೇದಾಂತ ವಾಕ್ಯಗಳಲ್ಲಿ, ಸ್ಮೃತಿ ವಾಕ್ಯಗಳಲ್ಲಿ ಅಚಲವಾದ ನಂಬಿಕೆ ನೀಡಬೇಕು. ಈ ರೀತಿಯಾಗಿ ಸಾಧಕನು ಶಿವ ಜೀವ ಅನ್ನುವಂತ ಅನಂತ ಭೇದಗಳವ. ಆ ಯಾವ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವವನ್ನ ಕಳೆದುಕೊಳ್ಳಲಿಕ್ಕೆ ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡಿಕೊಂಡು ಈ ಹೃದಯ ಗ್ರಂಥಿಗಳನ್ನ ಛೇದನ ಮಾಡಬೇಕು. ಈ ರೀತಿ ತನ್ನ ಶ್ರೇಯಸ್ಸಿನ ದಾರಿಯನ್ನ ಸುಗಮವಾಗಿ ಮಾಡಿಕೊಳ್ಳಬೇಕು. ಕಾರಣಮ ಅಧಿಕಾರಿಣಮಾಸ್ತೆ, ಅಧಿಕಾರಿಯಾದವನಿಗೆ ಬೇಕೇ ಬೇಕು. ಫಲಸಿದ್ಧಿರ್ ವಿಶೇಷತ ಉಪಾಯ ದೇಶ ಕಾಲಾಧ್ಯ ಸಂತಸ್ಮಿನ್ ಸಹಕಾರಿಣಿಂ. ಈ ರೀತಿಯಾಗಿ ಉಪದ್ರವ ದಿನನಿತ್ಯದ ಅನುಭವದಲ್ಲೂ ಕಂಡುಬರುವುದು. ಹೊಸದಾಗಿ ಕಾರನ್ನು ಓಡಿಸುತ್ತಿರುವ ಯಜಮಾನನಿಗೆ ಹೊಸದಾಗಿ ಕಾರ್ ಓಡಿಸ್ತಾನ, ಇದ್ದಕ್ಕಿದ್ದ ಹಾಗೆ ತನ್ನ ಕಾರು ನಿಂತು ಹೋದರೆ ಅವನಿಗೆ ಏನು ಮಾಡಬೇಕೆಂಬುದು ತಿಳಿಯದೆ, ಹೌದಿಲ್ಲಮ್ಮ? ಹೊಸ ಕಾರ್ ಓಡಿಸ್ತಾನ, ಕಾರು ಒಂದ್ ವೇಳೆ ನಿಂತು ಹೋಯ್ತಂತೆ, ಅವನು ಕಾರು ಮತ್ತೆ ಓಡಿಸ್ಬೇಕಾದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಓಡಿಸೋದಷ್ಟೇ ಗೊತ್ತು, ರಿಪೇರಿ ಮಾಡೋದು ಗೊತ್ತಿಲ್ಲ ಅಂತ, ಹೌದಿಲ್ಲಮ್ಮ? ಆದ್ರೆ ಒಬ್ಬ ಮೆಕ್ಯಾನಿಕ್ ಗಾಡಿನೂ ಚಲಾವಣೆ ಮಾಡ್ತಾನ ಮತ್ತು ನಿಂತಂತ ಸಂದರ್ಭದಲ್ಲಿ ರಿಪೇರಿ ಮಾಡಿ ಮುಂದೆ ತಗೊಂಡು ಹೋಗ್ತಾನ. ಈ ರೀತಿಯಾಗಿ ಕಾರನ್ನು ಅಲ್ಲಿಯೇ ಬಿಟ್ಟು ಬೇರೆಯವರ ಸಹಾಯ ಪಡೆಯಲು ಹೋಗುವನು, ಹೋಗ್ತಾನ ಬೇರೆಯವ್ರ ಕಡೆ.
ಆದರೆ ಕಾರಿನ ಯಂತ್ರ ಭಾಗಗಳ ಕ್ರಿಯಾತಂತ್ರವನ್ನು ಕಾರಿನ ಚಾಲಕನು ತಿಳಿದಿದ್ದರೆ ಆ ಯಂತ್ರ ಭಾಗಗಳನ್ನ ಪರೀಕ್ಷಿಸಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸರಿಪಡಿಸಿ ಮತ್ತೆ ಮುಂದೆ ಹೋಗುವನು. ಯಾಕಮ್ಮ, ಅವನಿಗೆ ಡ್ರೈವರ್ ಕಾರು ಓಡಿಸೋದು ಗೊತ್ತು, ಕಾರಿನ ಯಂತ್ರಗಳು ಏನ ದೋಷ ಆದಾಗ ಸರಿಪಡಿಸಿ ಮುಂದೆ ಹೋಗುವ ತಂತ್ರಗಾರಿಕೆ ಉಂಟು. ಹಾಗೆಯೇ ವ್ಯಕ್ತಿಯು ತನ್ನ ಸಾಧನೆಯಲ್ಲಿ ಏನಾದರೂ ಅಡ್ಡಿ ಬಂದಾಗ ತನ್ನ ಮನಸ್ಸು ಬುದ್ಧಿಗಳ ವಿಶ್ಲೇಷಣೆ ಮಾಡಿ ತೊಂದರೆಯ ಕಾರಣಗಳನ್ನ ಕಂಡು ಹಿಡಿದು ಕಾರ್ ಯಾಕೆ ನಿಂತಿತು ಅಂತ ಕಂಡು ಹಿಡಿದು ರಿಪೇರಿ ಮಾಡಿ ಮುಂದೆ ಹೋಗೋದು. ಅದೇ ರೀತಿ ಇಲ್ಲಿ ಅಧಿಕಾರಿಯಾದವನು ಸಾಧನೆಯ ಮಾರ್ಗದಲ್ಲಿ ಅನಂತ ಎಡರು ತೊಡರುಗಳು ಬಂದು ಬಡಿಯುವವು. ಅವುಗಳು ಬಂದಾಗ ವಿಚಾರವನ್ನ ಮಾಡಿ ಮನಸ್ಸು ಬುದ್ಧಿಗಳಿಂದ ವಿಚಾರ ಮಾಡಿ ಅದಕ್ಕ ತೊಂದರೆಗೆ ಕಾರಣ ಏನು, ಈ ತೊಂದರೆಗಳು ಕಷ್ಟಗಳು ಶಾಶ್ವತವಾದವೇ ಅಥವಾ ಅಶಾಶ್ವತವಾದವೇ, ಇವುಗಳಿಗೆ ನನಗೆ ಸಂಬಂಧವೇನು ಅಂತ ವಿಚಾರ ಮಾಡಿ ಅವನ್ನು ಸರಿಪಡಿಸಿಕೊಳ್ಳಬೇಕು. ಮತ್ತೆ ಕಾರಿನ ಮತ್ತೆ ಸ್ಟಾರ್ಟ್ ಆಗ್ತದೆ, ಮುಂದೆ ಹೋಗ್ತದೆ. ಅದರಂತೆ ನಮ್ಮ ನಿಂತಂತ ಯಾವ ಸತ್ಸಂಗ ಅಂತಕ್ಕಂಥದ್ದು ಸಾಧನೆಯ ಪ್ರಗತಿಯಲ್ಲಿ ಸಂಸಾರದ ಕೆಲವು ಒಡ್ತಗಳು ಬಂದ್ ಬೀಳ್ತಾವ. ಸಂಸಾರದಲ್ಲಿ ಆದಿ ವ್ಯಾಧಿ ಬಾಧೆ ದುಃಖ ರೋಗ ರುಚಿ ಇವೆಲ್ಲ ಬಂದಾಗ ಕೂಡ ವಿಚಾರ ಮಾಡ್ಬೇಕಲ್ಲಿ. ಇವೆಲ್ಲ ಯಾರಿಗೆ, ಇವು ಯಾತಕ್ಕಾಗಿ ಬರ್ತಾವ, ಇದಕ್ಕೂ ನನಗೆ ಸಂಬಂಧವೇನು ಅಂತಕ್ಕಂಥದ್ದನ್ನ ವಿಚಾರ ಮಾಡಿದ್ರೆ ಮತ್ತೆ ಮುಂದೆ ಹೋಗ್ತದ. ಈ ರೀತಿ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಇನ್ನ ಕೆಲವು ವ್ಯಕ್ತಿಗಳು ಸಾಧನೆಯನ್ನ ಪ್ರಾರಂಭಿಸಲು ಕೆಲವು ಸನ್ನಿವೇಶ ಕಾಲ ದೇಶ ಅಥವಾ ಉತ್ತಮವಾದ ಗುರುವಿನ ಪ್ರಾಪ್ತಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುವರು. ಅಂದ್ರೆ ನಮ್ಮ ಕೆಲವು ಮಂದಿ ಆಗಿ ಹೋಗ್ಯಾರ, ಇನ್ನು ನಮ್ಗ ಕಾಲ ಕೂಡಿ ಬಂದಿಲ್ರಿ, ಇನ್ನು ನಮ್ಗ ವಯಸ್ಸಾಗಿಲ್ರಿ, ಇನ್ನು ನಾವು ಸಂಸಾರ ಮಾಡೋರ್ರಿ, ಇನ್ನು ನಮ್ಗ ಮುಪ್ಪಾಗಿಲ್ರಿ, ಇಂಥ ಸಂದರ್ಭದಲ್ಲಿ ನೋಡೋಣ ಅಂತಕ್ಕಂತ ವಿಚಾರ ಮಾಡೋರು ಜಗತ್ತಿನಲ್ಲಿ ಸುಮ್ನೆ ಕಾಲ ಕಳೆದವರು ಆರಾಮ, ಮುಂದೆ ನೋಡೋಣ ಅಂತ. ಆದರೆ ದೇಶಕಾಲ ಗುರುಗಳಿಂದ ಬಹಳ ಅಷ್ಟು ಉಪಕಾರವಾಗುತ್ತದೆ ಎಂಬುದೇನು ಸತ್ಯ. ಆದರೆ ಅತ್ಯಂತ ಪ್ರಾಮುಖ್ಯವಾದದ್ದು ಯಾವುದು ಅಂದ್ರೆ ಸಾಧಕನ ಮಾನಸಿಕ ಸಾಮರ್ಥ್ಯ ಮತ್ತು ಸಾಧಿಸುವ ಹಠ ಮತ್ತು ಶ್ರದ್ಧೆ ಅಂದ್ರೆ ನಂಬಿಕೆ ಮತ್ತು ವಿಶ್ವಾಸ. ಇವು ಮೋಕ್ಷತ್ವದ ಆದಮ್ಯ ಆಕಾಂಕ್ಷೆ, ಒಬ್ಬ ಮುಮುಕ್ಷುವಿನಲ್ಲಿ ಇರಬೇಕಾದಂತ ಲಕ್ಷಣಗಳು. ಈ ಸಿದ್ಧತೆಗಳಿದ್ದಲ್ಲಿ ಯಾವ ಅಹಿತ ಸಂದರ್ಭಗಳನ್ನಾದರೂ ಸಾಧಕನು, ಎಂಥ ಸಂದರ್ಭನೇ ಬರಲಮ್ಮ, ಆ ಸಂದರ್ಭವನ್ನು ಬಿಡದೆ ಅಪೂರ್ವ ಸದಾವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳಬಲ್ಲ. ಹೀಗೆ ಅಧಿಕಾರಿಯ ಲಕ್ಷಣವನ್ನ ಹೇಳ್ತಾ
ಮುಂದ ಮತ್ತೆ 16, 15, 16, 17ನೇ ಶ್ಲೋಕದಲ್ಲಿ ಕೂಡ ಅಧಿಕಾರಿಯ ಬಗ್ಗೆ ಹೇಳ್ತಾರಮ್ಮ. ಇದನ್ನ ನಾಳೆ ದಿನ ಮತ್ತೆ ನೀವು ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ. ಎಲ್ಲರೂ ಊಟ ಆಗಿದಲ್ಲಮ್ಮ? ಅಮ್ಮ ಆರಾಮಲ್ಲ? ಆಯ್ತು. ನಮಸ್ಕಾರ. 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 ರೆಸ್ಟ್ ಮಾಡ್ರಮ್ಮ. ರೆಸ್ಟ್.